ಪಾರ್ಲಿಮೆಂಟಲ್ಲಿ 4 ಜನ ಏನು ಆಗಂತಕರು ಬಂದು ಏನು ಭಯೋತ್ಪಾದಕ ಕೃತ್ಯ ಎಸಗಿದ್ರು, ನೀವು ಕೂಡ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ರು, ಏನು ಅದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮಲ್ಲಿ ಏನು ಮೊನ್ನೆ ಪಾರ್ಲಿಮೆಂಟಲ್ಲಿ ನಡೆದಂಥ ಘಟನೆ ಏನಿದೆ, ಆ ಘಟನೆಯಲ್ಲಿ ನಾವು ಅಲ್ಲೇ ಪ್ರತ್ಯಕ್ಷದರ್ಶಿ ಆಗಿದ್ದರಿಂದ ಮತ್ತು ಏನು ಪಾರ್ಲಿಮೆಂಟಲ್ಲಿ ಬಂದು ನಡೆದಂಥ ಘಟನೆ ಏನಿದೆ ಅದರಲ್ಲಿ ಅವನ್ನ ಹಿಡಿದುಕೊಡೋದ್ರಲ್ಲಿ ನಾನು ನಮ್ಮ ಜೊತೆಯಲ್ಲಿ ನಮ್ಮ ಸಂಸದರು, ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಅನೇಕ ಜನ ಸಂಸದರುಗಳು ಅದರಲ್ಲಿ ಭಾಗಿಯಾಗಿ ಅವ್ರನ್ನ ಹಿಡಿದು ಮಾರ್ಷಲ್ಗಳಿಗೆ ಮತ್ತು ಸೆಕ್ಯೂರಿಟಿಗಳಿಗೆ ಹ್ಯಾಂಡ್ ಓವರ್ ಮಾಡೋದ್ರ ಮುಖಾಂತರ ಏನು ಸಡನ್ನಾಗಿ ಬಂದು ಆ ಗ್ಯಾಲರಿಯಿಂದ ಧುಮುಕ್ತಾನೆ ಅಂದ ತಕ್ಷಣ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಯಾಕಂದರೆ ಎಲ್ಲರೂ ಎದ್ದು ಎತ್ತ ಕಡೆ ಓಡ್ತಾಯಿದ್ರು. ನಾನು ಸ್ವಲ್ಪ ದೂರದಲ್ಲೇ ಕೂತಿದ್ದೆ. ಮೊದಲು ನಾನು ಯಾರೋ ಆಕಸ್ಮಿಕವಾಗಿ ಬಿದ್ದೋಗಿರ್ಬೋದು ಗ್ಯಾಲರಿಯಿಂದ ಅಂಥೇಳಿ ಅವ್ರನ್ನ ಆಸ್ಪತ್ರೆಗೆ ಕಳಿಸೋದಕ್ಕೆ ಇದು ಮಾಡ್ತಾವ್ರೆ ಅಂತ ಒಂದು ಅಷ್ಟು ದೂರ ಓಡಿ ಮತ್ತೆ ನಿಂತೆ ನಾನು. ಅದಾದಮೇಲೆ ನೋಡಿದಾಗ ಅವನು ಯಾವಾಗ ಯೆಲ್ಲೋ ಕಲರು ಸ್ಮೋಕ್ ಬಾಂಬು ಇದು ಮಾಡ್ದೆ, ಅಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರೆಲ್ಲ ಒಂದು ತಂಡ ಅಲ್ಲಿ ಇಟ್ಕೊಂಡಿತ್ತು. ಅದಾದಮೇಲೆ ಅವನೇನು ಸ್ಪೀಕರ್ ಚೇರ್ಗೆ ಬರ್ತಾಯಿದ್ದ, ಬಂದಂಥ ಸಂದರ್ಭದಲ್ಲಿ ಅಡ್ಡ ಹೋಗಿ ನಾವು, ಹನುಮಾನು, ನಮ್ಮ ಗೋರೆಂಟ್ಲ ಮಾಧವ, ಇನ್ನೂ ಒಂದು ಸುಮಾರು ಜನ ಸಂಸದರನ್ನು ಹಿಡಿದು ಅವನ ಹತ್ರ ಇದ್ದಂಥ ಸ್ಮೋಕ್ ಬಾಂಬ್ ಏನಿತ್ತು ಅದನ್ನು ತೆಗೆದು ನಮ್ಮ ಮಾರ್ಷಲ್ಗಳು ಕೊಟ್ಟು ಹೊರಗಡೆ ಕಿತ್ಕೊಂಡು ಹೋಗಿ ಅಂತೇಳಿ